ಧನುಷ್ ಕಾವ್ಯನ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾನ? ಹೌದು, ಎಲ್ರಿಗೂ ಹಾಗೆ ಅನ್ನಿಸ್ತಾ ಇದೆ ಅಲ್ವಾ? ಧನುಷ್ ಹೇಳ್ತಾನೆ ಕಾವ್ಯನ್ಗೆ, ಗಿಲ್ಲಿ ನಿನ್ನ ಕೈಯನ್ನು ಮುಟ್ತಾನೆ, ಮತ್ತು ರೇಗಿಸ್ತಾನೆ, ಐ ಲವ್ ಯು ಅಂತ ಹೇಳ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ದಾಗ ಹೊರಗಡೆ ಜನಗಳು ಏನಂತ ತಿಳ್ಕೊಳ್ಬೇಡ ಅಂತ ಹೇಳ್ತಾ ಇರ್ತಾನೆ ಮೊನ್ನೆ ರಾತ್ರಿ ಬೆಡ್ ಮೇಲೆ ಕೂತ್ಕೊಂಡು. ಓಕೆನಾ? ಆದರೆ ಧನುಷ್ ಏನು ಮಾಡ್ತಾ ಇದ್ದಾನೆ? ಧನುಷ್ ಅವಳ ಕೈ ಮತ್ತು ಹೆಗಲ ಮೇಲೆ ಕೈ ಹಾಕ್ತಾನೆ, ಕೈ ಹಿಡ್ಕೊಳ್ತಾನೆ, ಎತ್ಕೊಳ್ತಾನೆ, ತಿರುಗಿಸ್ತಾನೆ. ಎಲ್ಲವನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಇವರಿಬ್ಬರು ಫ್ರೆಂಡ್ಸ್ ಆದರೆ ಗಿಲ್ಲಿ ಮತ್ತು ಕಾವ್ಯನೂ ಸಹ ಫ್ರೆಂಡ್ಸೇ ಅಲ್ವಾ? ಇದನ್ನೆಲ್ಲ ಕಾವ್ಯನ ಜೊತೆ ಧನುಷ್ ಮಾಡಬಹುದು, ಗಿಲ್ಲಿ ಯಾಕೆ ಮಾಡಬಾರ್ದು? ಇಲ್ಲಿ ಕಾವ್ಯಂಗೆ ಸಮಸ್ಯೆ ಇಲ್ಲ, ನಾನು ಮಾಡಲಿ ಅಂತ ಹೇಳ್ತಾ ಇಲ್ಲ. ಅವಳು ಒಂದು ಹೆಣ್ಣಾಗಿ ಎಷ್ಟು ಹೇಳಬೇಕೋ ಅಷ್ಟು ಹೇಳ್ತಾ ಇದ್ದಾಳೆ ಗಿಲ್ಲಿಗೆ. ಆದರೆ ಗಿಲ್ಲಿ ಒಂದು ತಮಾಷೆಯ ಮನುಷ್ಯ ಅಲ್ವಾ? ಎಲ್ಲರ ಹತ್ರನೂ ಹಾಗೆ ಇರ್ತಾನೆ ತಮಾಷೆಯಾಗಿ. ಸ್ವಲ್ಪ ಜಾಸ್ತಿ ಕಾವ್ಯನ ಹತ್ರ ಇದ್ದಾನೆ. ಅದೇ ಕೆಲಸನ ಧನುಷು ಸಹ ಮಾಡ್ತಾ ಇದ್ದಾನೆ ಅಲ್ವಾ? ಅವನೇ ಮಾಡ್ತಾ ಇರೋ ಟೈಮ್ನಲ್ಲಿ ಬೇರೆಯವ್ರ ವಿಷಯವಾಗಿ ಏನು ಮಾತಾಡೋದು ಇವನು? ಈಗ ಅದನ್ನೆಲ್ಲ ಕೇಳಿಸ್ಕೊಂಡು ಕಾವ್ಯ ಮ್ಯಾನಿಪ್ಯುಲೇಟ್ ಆಗಿ ಗಿಲ್ಲಿ ಜೊತೆ ಮಾತಾಡ್ತಾ ಇಲ್ಲ. ಅದು ತುಂಬ ಒಳ್ಳೆ ಕೆಲಸ. ಹೀಗೇ ಸಪ್ರೇಟಾಗೇ ಇದ್ಬಿಡಲಿ. ಅಂದರೆ ಕಾವ್ಯ ಬೇರೆ ಗಿಲ್ಲಿ ಬೇರೆ ಇದ್ದರೆ ತುಂಬ ಒಳ್ಳೆಯದು. ಗಿಲ್ಲಿಯ ಫ್ಯಾನ್ಸ್ ಎಲ್ಲ ಗಿಲ್ಲಿಗೇ ಪೂರ ಓಟ್ಗಳನ್ನು ಹಾಕೋದಕ್ಕಾಗತ್ತೆ. ಈಗ ಕಾವ್ಯಂಗರ್ಧ ಗಿಲ್ಲಿಗರ್ಧ ಹಾಕ್ತಾಯಿದ್ರು ಅಂತ ಅನಿಸುತ್ತೆ. ಏಕೆಂದರೆ ಎಲ್ಲರ ಬಾಯಲ್ಲೂ ಕಾವ್ಯಂಗೆ ಅರ್ಧ ಗಿಲ್ಲಿಗೆ ಅರ್ಧ ಓಟು ಹೋಗ್ತಾ ಇದೆ ಅನ್ನೋದೇ ಬರ್ತಾ ಇತ್ತು. ಅದರಿಂದ ಈಗ ಕಾವ್ಯ ಗಿಲ್ಲಿಯನ್ನು ಮಾತಾಡಿಸ್ದೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾಳೆ. ಹಾಗೆಯೇ ಮುಂದುವರೆದ್ರೆ ಕಾವ್ಯನ ಪಾಡ್ಗೆ ಮನೆಗೆ ಹೋಗ್ತಾಳೆ. ಗಿಲ್ಲಿ ಬಿಗ್ ಬಾಸ್ ಕಪ್ನ ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆಯೇ ಈಗ ಟಾಪ್ 6 ಕಂಟೆಂಡರಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಹಾಗೆ ರಾಶಿ ಅಂದರೆ ರಾಶಿಕಾ, ಇವರು 3 ಜನನು ಔಟ್ ಆಗಿದ್ದಾರೆ. ಧನುಷ್ ಮತ್ತು ಕಾವ್ಯ ಇನ್ನಾಗಿದ್ದಾರೆ. ಈಗ ಉಳಿದಿರೋರು ರಘು, ಅಶ್ವಿನಿ ಹಾಗೆ ಧ್ರುವಂತ್. ಅವ್ರುಗಳಲ್ಲಿ ಏನಾದರೂ ಟಾಸ್ಕ್ ಆಡಿಬಿಟ್ಟು ಅವ್ರುಗಳಲ್ಲಿ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡೋದಕ್ಕೆ ಬಿಗ್ ಬಾಸ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಟಾಸ್ಕ್ನ. ಇದೆಲ್ಲ ಸರಿ. ಅಂದರೆ ಈಗ ಕಾವ್ಯಂದು ಏನಾಯಿತು ಅಂದರೆ, ಕಾವ್ಯ ಇನ್ನಾಗಿರೋದು ತುಂಬ ಮೋಸ ಆಗಿದೆ. ಅಂದರೆ ಕಾವ್ಯಂಗೆ ಮೋಸ ಆಗಿದೆ ಅಂತ ಅಲ್ಲ ನಾ ಹೇಳ್ತಾ ಇರೋದು. ಕಾವ್ಯನಿಗೆ ಟಾಸ್ಕ್ ಆಡಿಸ್ದೇನೆ ಜನಗಳೇನೆ ಮಣ್ಣನ್ನು ಉಂಡೆಗಳನ್ನು ಒಂದು ಬಕೆಟ್ಗೆ ಹಾಕಿಬಿಟ್ಟು ಯಾರನ್ನ ಬೇಕು ಅವರನ್ನು ನೀವು ಹೊರಗಡೆ ಇಡಬಹುದು ಅಂತ ಹೇಳಿ ಟಾಸ್ಕ್ ಇತ್ತು. ಅದರಲ್ಲಿ ಎಲ್ಲರೂ ಸಹ ಅಂದರೆ ರಾಶಿಕಾ, ರಘು, ಗಿಲ್ಲಿ ಮತ್ತು ರಕ್ಷಿತಾ ಇವರೆಲ್ಲರೂ ಸಹ ಅಶ್ವಿನಿ ಮತ್ತು ಧ್ರುವಂತನ ಹೊರಗಡೆ ಇಡೋದಕ್ಕೆ ಅವರಿಬ್ಬರು ಬಕೆಟ್ಗೆ ಮಣ್ಣನ್ನು ಹಾಕ್ಕೊಂಡು ಬಂದರು. ಆದರೆ ಕಾವ್ಯನ ಬಕೆಟ್ಗೆ ರಕ್ಷಿತಾ 1-2-3 ಸರ್ತಿ ಮಣ್ಣನ್ನು ಹಾಕಿದ್ಲು ಅಷ್ಟೇ. ಯಾಕೆಂದರೆ ಅವಳಿಗೆ ಹೈಟ್ ಇತ್ತು, ತುಂಬ ಜಂಪ್ ಮಾಡಿ ಹಾಕೋದಕ್ಕಾಗಲಿಲ್ಲ. ಧ್ರುವಂತ್ಗೆ ತುಂಬ ಹಾಕಿ ಅವನಿಗೆ ಬಕೆಟೆಲ್ಲ ಇಳಿಸಿ ಆದಮೇಲೆ ಕಾವ್ಯನಿಗೆ ರಕ್ಷಿತಾ ಮಣ್ಣು ಹಾಕೋದಕ್ಕೆ ಶುರು ಮಾಡಿದ್ಲು. ಹೀಗೆ ಜನರಿಂದ ಅಂದರೆ ಅಲ್ಲೇನು ಬಿಗ್ ಬಾಸಲ್ಲಿ ಮೆಂಬರ್ಸ್ ಇದ್ದಾರೆ ಅದರಿಂದ ಕಾವ್ಯ ಟಾಪ್ 6 ಕಂಟೆಂಡರ್ ಆಗಿ ಆಯ್ಕೆ ಆಗೋದಕ್ಕೆ ಸಾಧ್ಯ ಆಯಿತು. ಇದು ಮೋಸ ಅಲ್ಲದೆ ಇನ್ನೇನು ಅಲ್ವಾ? ಈಗ ಅದೇನೇ ಟಾಸ್ಕ್ ಆಡೋದಕ್ಕೆ ಕೊಟ್ಟು ಅವಳ ಶಕ್ತಿಯಿಂದ ಗೆಲ್ಲಬೇಕಾಗಿತ್ತು. ಅದು ಸರಿ ಹೋಗ್ತಾ ಇತ್ತು. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ, ಧ್ರುವಂತ್ ಮತ್ತು ಕಾವ್ಯನ ನಿಲ್ಲಿಸ್ಬಿಟ್ಟು ನೀವು ಈ 3ರಲ್ಲಿ ಯಾರನ್ನ ಹೊರಗಡೆ ಇಡ್ತೀರಾ ಅಂತ ಹೇಳಿದಾಗ ಎಲ್ಲರೂ ಹೊರಗಡೆ ಇಡೋ ಜನಗಳು ಅಶ್ವಿನಿ ಮತ್ತು ಧ್ರುವಂತೇ ಆಗಿರ್ತಾರೆ ಅಲ್ವಾ? ಆದರೆ ಇದು ಕಾವ್ಯನಿಗೆ ಮಾತ್ರ ಅದು ಸುಲಭ ಆಯಿತು. ಟಾಪ್ 6 ಕಂಟೆಂಡರ್ಗೆ ಹೋಗೋದಕ್ಕೆ ತುಂಬ ಸುಲಭ ಆಯಿತು. ಆದರೆ ಇದು ಯಾವುದೇ ಟಾಸ್ಕ್ ಇಲ್ಲದೇ ಅವಳು ಈಸಿಯಾಗಿ ಹೋಗೋದಕ್ಕಾಯಿತು. ಅದು ಮೋಸ ಅಲ್ಲದೆ ಇನ್ನೇನು ಅಲ್ವಾ? ಈಗ ಟಾಪ್ 6 ಕಂಟೆಂಡರ್ ಆಗಿ ಯಾರು ಉಳ್ಕೊಳ್ತಾ ಇದ್ದಾರೆ ಅವ್ರಿಗೆಲ್ಲ ಟಾಸ್ಕ್ಗಳನ್ನು ಕೊಟ್ಬಿಟ್ಟು, ಅದು ಕಷ್ಟದ ಟಾಸ್ಕ್ಗಳನ್ನು ಕೊಟ್ಬಿಟ್ಟು ಅದರಲ್ಲಿ ಯಾರು ಗೆಲ್ತಾರೆ ಅವ್ರನ್ನ ಟಾಪ್ 6 ಕಂಟೆಂಡರ್ ಆಗಿ ಉಳಿಸ್ಕೊಳ್ಬೇಕಿತ್ತು. ಬಿಗ್ ಬಾಸ್ ಇದನ್ನು ಒಂದು ತುಂಬ ಈಸಿಯಾಗಿ ಕೆಲಸನ ತುಂಬ ಈಸಿಯಾಗಿ ಮಾಡಿಕೊಟ್ಬಿಟ್ರು. ಕಾವ್ಯ ಅದರಿಂದ ತುಂಬ ಸುಲಭವಾಗಿ ಟಾಪ್ 6 ಕಂಟೆಂಡರ್ ಆಗಿ ಆಯ್ಕೆ ಆಗಿಬಿಟ್ಲು. ಹಾಗೆಯೇ ಅವಳದು ಕ್ಯಾಪ್ಟನ್ಸಿಲೂ ಸಹ ಇದೇ ಥರ ನಡೆದಿದ್ದು. ಸೂರಜ್ ಮತ್ತು ಕಾವ್ಯ ಇಬ್ಬರು ಗೆಲ್ತಾರೆ ಅಲ್ವಾ?
ಗಿಲ್ಲಿ ರಘು ಸೋಲಿದ್ದಕ್ಕೆ ಸೂರಜ್ ಮತ್ತೆ ಕಾವ್ಯ ಗೆಲ್ತಾರೆ. ಅದರಲ್ಲೂ ಸಹ ಮನೆಯಲ್ಲಿರೋ ಮೆಂಬರ್ಸ್ ಯಾರಿಗೆ ಜಾಸ್ತಿ ಓಟನ್ನು ಹಾಕ್ತಾರೆ ಅವರು ಈ ಸರ್ತಿ ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ಬಂತು. ಆವಾಗಲೂ ಸಹ ರಾಶಿಕಾ ಮತ್ತು ಅಶ್ವಿನಿ ಇವ್ರನ್ನಷ್ಟೇ ಅನಿಸುತ್ತೆ ಸೂರಜ್ಗೆ ಹಾಕಿದ್ದು. ಧ್ರುವಂತೂ ಹಾಕ್ದ ಅನಿಸುತ್ತೆ, ಗೊತ್ತಿಲ್ಲ, ಮರ್ತು ಹೋಗಿದೆ. ಇನ್ನು ಮಿಕ್ಕಿದ್ದೆಲ್ಲ ಜನಗಳು ಸಹ ಕಾವ್ಯನಿಗೆ ಓಟ್ ಹಾಕಿ ಕಾವ್ಯ ಕ್ಯಾಪ್ಟನ್ ಆಗೋ ಹಾಗೆ ಮಾಡಿದ್ರು. ಇಲ್ಲಿ ನೋಡಿ ಕಾವ್ಯನ ಲಕ್ ನೋಡಿ, ಅವಳು ಟಾಸ್ಕ್ ಆಡ್ದೇನೆ ಕ್ಯಾಪ್ಟನ್ ಆಗಿಬಿಟ್ಲು. ಅಂದರೆ ಕಷ್ಟಪಡ್ದೇನೆ ಕ್ಯಾಪ್ಟನ್ ಆಗಿಬಿಟ್ಲು. ಬಿಗ್ ಬಾಸ್ ಮನೆಯಲ್ಲಿರೋ ಜನಗಳ ಒಂದು ಓಟ್ನಿಂದ ಕ್ಯಾಪ್ಟನ್ ಆಗಿಬಿಟ್ಲು. ಅದು ಅವಳಿಗೆ ಸುಲಭ ಆಯಿತು. ಹಾಗೆಯೇ ಟಾಪ್ 6 ಕಂಟೆಂಡರಲ್ಲಿ ಒಬ್ಬರನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿರೋ ಜನಗಳೇ ಕಾವ್ಯನ ಸುಲಭವಾಗಿ ಆಯ್ಕೆ ಮಾಡಿಬಿಟ್ರು. ಅದು ಸಹ ಅಲ್ಲಿರೋ ಜನಗಳೇ ಸೆಲೆಕ್ಟ್ ಮಾಡಿದ್ದು. ಇದು ಗೇಮ್ ಆಡಿ ಅಥವಾ ಟಾಸ್ಕ್ ಆಡಿ ಕಾವ್ಯ ಗೆದ್ದಿದ್ರೆ ಆಗ ಒಂದು ಹೌದು ತುಂಬ ಕಷ್ಟಪಟ್ಟು ಆಡಿದ್ದಾಳೆ, ಅದರಿಂದ ಟಾಪ್ 6 ಕಂಟೆಂಡರಲ್ಲಿ ಇವಳು ಒಬ್ಳಾಗಿದ್ದಾಳೆ ಅಂತ ಹೇಳಬಹುದಿತ್ತು. ಬಿಗ್ ಬಾಸ್ ಹಾಗೆ ಮಾಡಲಿಲ್ಲ. ಯಾರು ಮಣ್ಣು ಹಾಕೋದಿಲ್ಲ ಅವರು ಉಳ್ಕೊಳ್ತಾರೆ, ಅವರು ಟಾಪ್ 6 ಕಂಟೆಂಡರ್ ಆಗಿ ಉಳ್ಕೊಳ್ತಾರೆ ಅನ್ನೋ ಥರ ಮಾಡಿಬಿಟ್ರು. ಅದರಿಂದ ಕಾವ್ಯ ಈಸಿಯಾಗಿ ಟಾಪ್ 6 ಕಂಟೆಂಡರ್ಗೆ ಆಯ್ಕೆ ಆಗಿಬಿಟ್ಲು. ಇದು ಮೋಸ ತಾನೇ? ಮೋಸ ಅಲ್ಲದೆ ಇನ್ನೇನು ಹೇಳಿ. ಏಕೆಂದರೆ ಈಗ ಫಿನಾಲೆ ಹತ್ತಿರ ಬರ್ತಾ ಇರೋದ್ರಿಂದ ಕಷ್ಟದ ಟಾಸ್ಕ್ಗಳನ್ನು ಕೊಟ್ಟು ಅದರಲ್ಲಿ ಯಾರು ಗೆಲ್ತಾರೆ ಅವರನ್ನು ಫಿನಾಲೆಗೆ ಕರ್ಕೊಂಡು ಹೋಗಬೇಕಾಗತ್ತೆ. ಈಗ ಗಿಲ್ಲಿ ಸೋತ್ಬಿಟ್ಟ, ಹಾಗೆ ರಕ್ಷಿತಾನೂ ಸೋತ್ಬಿಟ್ಲು. ನಮಗೆ ಬೇಕಾಗಿದ್ದೇ ಗಿಲ್ಲಿ ಮತ್ತು ರಕ್ಷಿತಾ ಅಲ್ವಾ? ಅವರಿಬ್ಬರು ಸೋತ್ಬಿಟ್ಟಾಗ ಇನ್ಯಾರು ಬಂದರೆ ಏನು ಬಿಟ್ಟರೆ ಏನು ಅಲ್ವಾ? ಅವನು ಸಹ ಏನಾದರೂ ಒಂದು ಟಾಸ್ಕ್ ಆಡಿಬಿಟ್ಟು ಅವರಿಬ್ಬರನ್ನೂ ಸಹ ಟಾಪ್ 6 ಕಂಟೆಂಡರ್ಗೆ ತಗೊಳ್ತಾರಾ ಇಲ್ವಾ ಅಂತ ನೋಡಬೇಕಾಗಿದೆ. ಮುಂದೆ ಏನೇ ಆಗಲಿ ಏನೇ ಹೋಗಲಿ ರಕ್ಷಿತಂಗೆ ಮತ್ತು ಗಿಲ್ಲಿಗೆ ಎಲ್ಲರೂ ಓಟ್ ಮಾಡ್ತಾನೇ ಇರೋಣ. ಹಾಗೆ ಈಗಲೂ ಸಹ ನಾಮಿನೇಟ್ ಆಗಿರೋದ್ರಿಂದ ರಕ್ಷಿತಾ ಮತ್ತು ಗಿಲ್ಲಿ ಇಬ್ಬರನ್ನೂ ಸಹ ಹೊರಗಡೆಗೆ ಕರ್ಕೊಳ್ದೇನೆ ಒಳಗಡೆನೇ ಇರಿಸೋ ಹಾಗೆ ತುಂಬ ಓಟ್ಗಳನ್ನು ಮಾಡ್ತಾ ಇರಿ. ಎಷ್ಟು ಸುಲಭವಾಗಿ ಮಾಡಬಹುದಲ್ವಾ? ಒಂದು ಟೈಮ್ಗೆ 99 ಮಾಡಬಹುದು ಓಟ್ಗಳನ್ನು. ಹಾಗೆ ಒಂದು ದಿನಕ್ಕೆ ತುಂಬ ಸರ್ತಿ ಓಟ್ಗಳನ್ನು ಮಾಡಬಹುದು. ಹೆಚ್ಚು ಓಟ್ಗಳನ್ನು ರಕ್ಷಿತಾ ಮತ್ತು ಗಿಲ್ಲಿಗೆ ಮಾಡಿ ಅವರನ್ನು ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಳೋ ಥರ ನಾವು ನೋಡ್ಕೊಳ್ಬೇಕು ಅಷ್ಟೇ. ಲೈವ್ನಲ್ಲಿ ನೋಡ್ತಾ ಇದ್ದೆ, ರಾಶಿಕಾ ಮತ್ತು ಧನುಷ್, ಕಾವ್ಯ ಇವರೆಲ್ಲರೂ ಗಿಲ್ಲಿ ಓಡೋದನ್ನು, ಅಂದರೆ ಧ್ರುವಂತ್ ಮತ್ತು ಗಿಲ್ಲಿ ಟಾಸ್ಕ್ ಆಡಿದ್ರಲ್ವಾ, ಅದರಲ್ಲಿ ಧ್ರುವಂತ್ ಗೆದ್ದ, ಹಾಗೆ ಗಿಲ್ಲಿ ಹೊರಗಡೆ ಉಳ್ದ ಅಲ್ವಾ, ಆ ಟಾಸ್ಕ್ನಲ್ಲಿ ಓಡಿದ ರೀತಿಯನ್ನು ಕಾವ್ಯ ಆಡ್ಕೊಳ್ತಾ ಇದ್ಲು ಕೂತ್ಕೊಂಡು. ಇದುವರೆಗೂ ಕಾವ್ಯನ ಮುಂದೆ ತಂದಿದ್ದೇ ಗಿಲ್ಲಿ. ಈಗ ಅದೆಲ್ಲ ಮರೆತುಬಿಟ್ಟು ಧನುಷ್ ಜೊತೆ ಸೇರಿಕೊಂಡು ಕಾವ್ಯ ಗಿಲ್ಲಿಯನ್ನು ತುಂಬ ಆಡ್ಕೊಳ್ತಾ ಇದ್ದಾಳೆ, ತುಂಬ ಕೆಳಗಡೆ ಇಟ್ಟು ಮಾತಾಡ್ತಾ ಇದ್ದಾಳೆ ಅಂತ ಎಲ್ರಿಗೂ ಗೊತ್ತಾಗ್ತಾ ಇದೆ. ಅದರಿಂದ ಗಿಲ್ಲಿ ಫ್ಯಾನ್ಸ್ಗೆ ನಾನು ಹೇಳ್ತಾ ಇದ್ದೀನಿ, ಕಾವ್ಯಾಳನ್ನು ಬಿಟ್ಟು ಹಾಕಿ, ಗಿಲ್ಲಿಯನ್ನು ಮುಂದೆ ತರೋ ಕಡೆ ಯೋಚಿಸಿ, ಓಕೆನಾ? ಈಗ ಕಾವ್ಯನ್ಗರ್ಧ ಗಿಲ್ಲಿಗರ್ಧ ಓಟ್ಗಳು ಅನ್ನೋದನ್ನು ಬಿಟ್ಟು ಗಿಲ್ಲಿಗೆ ಪೂರ ಓಟ್ಗಳನ್ನು ಮಾಡಿ ಗಿಲ್ಲಿ ಗೆಲ್ಲಬೇಕು, ರಕ್ಷಿತಾ ರನ್ನರ್ ಅಪ್ ಆಗಬೇಕು, ಗಿಲ್ಲಿ ವಿನ್ನರ್ ಆಗಬೇಕು ಅನ್ನೋ ಥರ ಹೆಚ್ಚು ಗಿಲ್ಲಿಗೆ ಓಟ್ ಮಾಡಿ. ನೀವು ನೋಡ್ತಾ ಇರಬಹುದು, ಗಿಲ್ಲಿಗೆ ಒಳ್ಳೆಯದನ್ನು ಮಾಡೋದು ರಕ್ಷಿತಾ ಮಾತ್ರ. ಕಾವ್ಯ ಯಾವತ್ತೂ ಸಹ ಗಿಲ್ಲಿಗೆ ಒಳ್ಳೆಯದನ್ನು ಮಾಡಿಲ್ಲ. ಹಾಗೆ ಆಡ್ಕೊಳ್ಳೋ ಅವಶ್ಯಕತೆ ಏನಿತ್ತು ಹೇಳಿ? ಈಗ ಧನುಷ್ ಬೇರೆ ಸೇರ್ಕೊಳ್ತಾನೆ ಮಧ್ಯದಲ್ಲಿ, ಹುಡುಗಿರ ಮಧ್ಯ ಧನುಷ್ ಬೇರೆ ಸೇರ್ಕೊಳ್ತಾನೆ. ಆಗೆಲ್ಲ ಸ್ಪಂದನನ್ನ, ಕಾವ್ಯನ್ನ ಎಲ್ಲರನ್ನೂ ಆಡ್ಕೊಳ್ತಾ ಇದ್ದ. ಈಗ ಗಿಲ್ಲಿ ಓಡೋದನ್ನು ಅವನೇ ತೋರಿಸ್ಬಿಟ್ಟು ಹೀಗೆ ಅಂತ ಹೇಳಿ ಆಡ್ಕೊಂಡು ನಗ್ತಾ ಇರ್ತಾರೆ 3 ಜನನೂ. ಇದನ್ನೆಲ್ಲ ನೋಡಿದ್ರೆ ಕಾವ್ಯ ಗಿಲ್ಲಿಯನ್ನು ಬಳಸ್ಕೊಳ್ಳೋವರೆಗೂ ಬಳಸ್ಕೊಂಡಾಯಿತು, ಇನ್ಮೇಲೆ ಗಿಲ್ಲಿಯ ಅವಶ್ಯಕತೆ ಇಲ್ಲ ಅಂತ ಹೇಳಿ ಧನುಷ್ನ ಪೂರ ಒಂದು ಕ್ಲೋಸ್ ಫ್ರೆಂಡ್ ಆಗಿ ನೋಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಹಾಗೆಯೇ ಈಗ ಲೈವ್ನಲ್ಲಿ ನೋಡಿದೆ ನಾನು, ಧನುಷ್ ಯಾವುದೋ ಒಂದು ಸರನ ಕೈಯಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇರ್ತಾನೆ ಅಲ್ವಾ, ಅದನ್ನು ಕಾವ್ಯ ಇಟ್ಕೊಂಡು ತಿರುಗಿಸ್ತಾ ಇರ್ತಾಳೆ. ಅದರಲ್ಲಿ ಏನಿಲ್ಲ, ನಾನು ಹೇಳ್ತಾ ಇರೋದು ಅಷ್ಟೇ. ಈಗ ಧನುಷ್ ಯಾವುದೋ ಬ್ಲ್ಯಾಕ್ ಕಲರ್ ಸರ ಇಟ್ಕೊಂಡು ತಿರುಗಿಸ್ತಾ ಇರ್ತಾನೆ, ಕಾವ್ಯ ಧನುಷ್ ತಿರುಗಿಸ್ತಾ ಇದ್ದ ಅಲ್ವಾ ಮೊದಲು, ಗೋಲ್ಡ್ ಕಲರ್ ಸರನೋ ಏನೋ, ಅದನ್ನು ಇಟ್ಕೊಂಡು ತಿರುಗಿಸ್ತಾ ಇರ್ತಾಳೆ. ಧನುಷ್ ಮತ್ತು ಕಾವ್ಯ ಇಬ್ಬರು ಸರನ ಕೈಯಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇರ್ತಾರೆ. ಅದರಿಂದ ಏನು ಯೂಸ್ ಅಂತ ನನಗೆ ಗೊತ್ತಿಲ್ಲ. ಲೈವ್ನಲ್ಲಿ ನೋಡಿದೆ, ಇಬ್ಬರು ತಿರುಗಿಸ್ತಾ ಕೂತಿದ್ರು ಕಿಚನ್ನಲ್ಲಿ.
ಏನೋ ಒಂದು ಯೂಸ್ ಇದೆ ಅಂತ ಅನಿಸ್ತಾ ಇದೆ. ಅದರಿಂದ ಇಬ್ಬರು ತಿರುಗಿಸ್ತಾ ಇದ್ದಾರಾ ಅಂತ ಒಂದು ಡೌಟ್ ಇದೆ ಅಷ್ಟೇ ನನಗೆ. ಅಂದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬಾರ್ದು, ನಮ್ಮ ಕೆಲಸ ನಾವು ಮಾಡ್ಕೊಂಡಿರೋಣ, ನೋಡ್ಕೊಂಡಿರೋಣ, ಯಾರು ಹೆಂಗಾದರೂ ಆಗಲಿ ನಮಗೇನು ಅನ್ನೋ ಥರ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆ ಸರನ ತಿರುಗಿಸ್ತಾ ಇದ್ರು ಅನಿಸುತ್ತೆ ಇಬ್ಬರೂ ಸಹ. ಈಗ ಧನುಷ್ ಮಾತನ್ನು ಕೇಳಿ ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಮಾತಾಡ್ತಾ ಇಲ್ಲ. ಅದಂತೂ ಒಳ್ಳೆಯದೇ ಆಯಿತು ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಗಿಲ್ಲಿ ಓಟನ್ನು ಪೂರಾ ಗಿಲ್ಲಿಗೆ ಮಾಡಿ. ಅಂದರೆ ಈಗ ಕಾಮೆಂಟ್ಗಳಲ್ಲಿ ಗಿಲ್ಲಿ 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 ಅಂತ ಹೇಳ್ತಾ ಇದ್ರೆ ಸಾಲದು, ಗಿಲ್ಲಿಗೂ ಸಹ ಹಳ್ಳಿಯವರು, ದಿಲ್ಲಿಯವರು ಅಂದರೆ ಸಿಟಿಯವರು ಮತ್ತು ಹಳ್ಳಿಯವರು ಎಲ್ಲರೂ ಸೇರಿ ಓದಿರೋರು, ಓದಿಲ್ಲದೆ ಇರೋರು ಎಲ್ಲರೂ ಓಟ್ಗಳನ್ನು ಮಾಡ್ತಾ ಹೋಗೋಣ, ಗಿಲ್ಲಿಯನ್ನು ಗೆಲ್ಲಿಸೋಣ. ಥ್ಯಾಂಕ್ ಯು.